45 ಚಿತ್ರವನ್ನ ಸಪೋರ್ಟ್ ಮಾಡಿ 45 ಚಿತ್ರಕ್ಕೆ ತಮ್ಮ ಬೆಸ್ಟ್ ವಿಶಸ್ ನ ತಿಳಿಸೋದಕ್ಕೆ ನಮ್ಮ ಕನ್ನಡ ಚಲನಚಿತ್ರರಂಗದ ರಿಚ್ ಪ್ರೊಡ್ಯೂಸರ್ ಕೆ ಮಂಜು ಸರ್, ಎಲ್ಲ ಪ್ರೊಡ್ಯೂಸರ್ಗಳ ಆಪ್ತ ಮಿತ್ರ ಕೆ ಮಂಜು ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಅಂಡ್ ನಮ್ಮ ಸ್ಯಾಂಡಲ್ವುಡ್ ನ ಸ್ಟೈಲಿಶ್ ಡೈರೆಕ್ಟರು, ಅವತ್ತಿಗೂ ಇವತ್ತಿಗೂ ಅವರು ಸ್ಟೈಲಿಶ್, ಅವ್ರ ಸಿನಿಮಾಗಳು ಸ್ಟೈಲಿಶು, ಇಂದ್ರಜಿತ್ ಲಂಕೇಶ್ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ನಾವೊಂದು ಸಿನಿಮಾ ತಂಡನೇ ವೇದಿಕೆ ಮೇಲೆ ನಿಲ್ಲಿಸ್ತಾ ಇದೀವಿ ಈಗ ನಮ್ಮ ಕನ್ನಡ ಚಿತ್ರರಂಗ. ಅಂಡ್ ಮೊನ್ನೆ ಅಷ್ಟೇ ಯುವ ಚಿತ್ರದ ಮೂಲಕ ನಮ್ಮನ್ನೆಲ್ಲರನ್ಸಿ ಸಿಕ್ಕಾಪಟ್ಟೆ ಹಿಟ್ಟಾದಂತಹ ನಮ್ಮೆಲ್ಲರ ಪ್ರೀತಿಯ KP ಶ್ರೀಕಾಂತ್ ಸರ್ ಅವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. KP ಶ್ರೀಕಾಂತ್ ಸರ್ ಪ್ಲೀಸ್ ಜಾಯಿನ್ ಅಸ್ ಆನ್ ಸ್ಟೇಜ್. ಒಟ್ಬಿಟ್ರಾ? ಓಕೆ, ಥ್ಯಾಂಕ್ ಯು ಸರ್. ನೀವು ಸೀನಿಯರ್ ಅಂತ ಹೇಳ್ತಿದ್ದಾರೆ ಅವರು. ಎಲ್ರಿಗೂ ನಮಸ್ಕಾರ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋದು ಹೇಳಿದ್ದಾರೆ. ತಿರುಪತಿಯಿಂದ ಡೈರೆಕ್ಟ್ ಬೆಳಿಗ್ಗೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ರಮೇಶ್ ಶೆಟ್ಟಿ ಬ್ರ್ಯಾಂಡ್ ಅಲ್ಲ, ಫೈರ್. ಯಾಕೆ ಅಂದರೆ ನಾನು ಸಿನಿಮಾನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅವ್ರು ಏನು ಹೇಳಿದ್ರು, ಪ್ರತಿಯೊಂದು ನನಗೆ ಹೇಳ್ತಾರೆ. ಹೇಳಿದಾಗ 45 ಅಂತ ಟೈಟ್ಲ್ ಇಟ್ರು, 55 ಮೇಲಾಗುತ್ತೆ, 100 ಕೋಟಿ ಇದಕ್ಕೆ ಸೇರುತ್ತೆ ಈ ಸಿನಿಮಾ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. 100 ಕೋರ್ಸ್ ಇದಕ್ಕೆ ಈ ಸಿನಿಮಾ ಸೇರುತ್ತೆ. ಯಾಕೆಂದ್ರೆ ನಾನು ಸಿನಿಮಾನ ವಿಸಲ್ ಆಗಿ ನೋಡಿದ್ದೀನಿ. ಈ ಸಿನಿಮಾ 100 ಕೋಟಿ ಇದಕ್ಕೆ ಸೇರುತ್ತೆ. ನಾನು ಹೇಳಿದ್ದೀನಿ ಈ ಸಿನಿಮಾನ ವೆಂಕಟ್ ಅವ್ರು ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಕೊಟ್ಟಿಲ್ಲ ಅಂದ್ರೆ 30 ಕೋಟಿಗೆ ನಾನು ರಿಲೀಸ್ ಮಾಡ್ತೀನಿ ತಗೊಂಡು ಅಂತ ಹೇಳ್ತೀನಿ. 30 crores ಬ್ಲೈಂಡ್ ಆಫರ್, ಓನ್ಲಿ ಅಡ್ವಾನ್ಸ್, ನಾಟ್ ಔಟ್ ರೇಟ್. ಇವಾಗ ಸ್ಟೇಜ್ ಮೇಲೆ ನೋಡಿದೆ, ಪ್ಯಾನ್ ಇಂಡಿಯಾ ಪ್ರೊಡ್ಯೂಸರ್ ರಮೇಶ್ ಶೆಟ್ಟಿ, ಪ್ಯಾನ್ ವರ್ಲ್ಡ್ ಪ್ರೊಡ್ಯೂಸರು ವೆಂಕಟ್ ಅವರು. ನಮ್ಮ ಹೀರೋಗಳು ಇವತ್ತು ಪ್ಯಾನ್ ಇಂಡಿಯಾ ಪ್ಯಾನ್ ವರ್ಲ್ಡ್ ಹೋಗ್ತಾರೆ, ನಿಜವಾಗ್ಲೂ ಖುಷಿ ಆಗ್ತದೆ. 3 ಜನ ಹೀರೋಗಳು 50 ಕೋಟಿ ಮಾಡಿದ್ರೆ ರಮೇಶ್ ಶೆಟ್ಟಿ ಮತ್ತು ಅರ್ಜುನ್ ಜನ್ಯ ಇನ್ನು 50 ಕೋಟಿ ಕಲೆಕ್ಟ್ ಮಾಡ್ತಾರೆ. ಈ ಸಿನಿಮಾ ನಾಟ್ ಓನ್ಲಿ ಸೌತ್ ಇಂಡಿಯನ್ ಸಿನಿಮಾ ಆಗುತ್ತೆ ಅಂತ ನಾನು ಖಂಡಿತವಾಗಿ ಹೇಳ್ತೀನಿ. ಯಾಕೆಂದ್ರೆ ಆ ಥರ ವಿಸಲ್ಗಳು, ಆ ಥರ ಕಂಟೆಂಟ್ಗಳು ತುಂಬ ಚೆನ್ನಾಗಿ ಮಾಡೋರೆ. ನಮ್ಮ ಕನ್ನಡ ಚಿತ್ರರಂಗ ಸಿನಿಮಾ ಇವತ್ತು ಭಾರತೀಯ ಚಿತ್ರರಂಗ ಸಿನಿಮಾ ತಿರುಗಿ ನೋಡ್ತಾ ಇದೆ. ನಮಗೆ ಖುಷಿ ಆಗ್ತಾ ಇದೆ, ಹೆಮ್ಮೆ ಆಗ್ತಾ ಇದೆ. ಒಂದು ಕಾಲದಲ್ಲಿ ನಮ್ಮ ಸಿನಿಮಾಗಳನ್ನ ಯಾರೂ ನೋಡ್ತಿಲ್ಲ. ಒಂದು ಕಾಲದಲ್ಲಿ ಕೇರಳದ ಸಿನಿಮಾಗಳು ಒಂದೇ ಒಂದು ಬ್ಲೂ ಸಿನಿಮಾ ಅಂದ್ಕೊಂಡಿದ್ರು. ಇವತ್ತು ಅವರು ವರ್ಲ್ಡ್ ಲೆವೆಲ್ ಇದ್ದಾರೆ. ಇವತ್ತು ನಮ್ಮದು ಭಾರತ ಲೆವೆಲ್ ಇದೆ. ಇವತ್ತು ನಮ್ಮ ಟೆಕ್ನಿಷಿಯನ್ ಉಪೇಂದ್ರ ಮೊನ್ನೆ ಮಾಡಿದಂಥ ಕ್ರಿಯೇಟಿವ್, ಇವತ್ತು ಅವ್ರಿಗೆ ನಾವು ಫ್ರೀಯಾಗಿ ಕೊಟ್ಟರೆ ಕ್ರಿಯೇಟಿವ್ ಮಾಡ್ತಾರೆ. ಅರ್ಜುನ್ ಜನ್ಯ ಮಾಡಿದ್ದಾರೆ. ನಿಜವಾಗ್ಲೂ ಇನ್ವೆಸ್ಟ್ ಮಾಡಿರುವಂಥ ರಮೇಶ್ ರೆಡ್ಡಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಚಿತ್ರರಂಗದಲ್ಲಿ ಇಂಥವ್ರು ಬರಬೇಕು. ನಮ್ಮಲ್ಲಿ ಇಂಥ ಸಿನಿಮಾ ಬರ್ತಾರೆ ಅಂದರೆ ನಮ್ಮ ಸಿನಿಮಾ ನಾವು ಹೆಮ್ಮೆ ಬಿಡಬೇಕು. ಇವತ್ತು ವೆಂಕಟ್ ಅವರು ಅಷ್ಟೇ, ಪ್ಯಾನ್ ಇಂಡಿಯಾ ಸಿನಿಮಾ ರಮೇಶ್ ರೆಡ್ಡಿ ಮಾಡಿದ್ರೆ ಪ್ಯಾನ್ ವರ್ಲ್ಡ್ ಸಿನಿಮಾ ನಮ್ಮ ಟಾಕ್ಟಿಕ್ ಜೊತೆ ಅಂತ ಹೇಳಿ ಇಷ್ಟಪಡ್ತೀವಿ. ಇವತ್ತು ನಿಮ್ಮದು 1000 ಕೋಟಿ ಮೇಲೆ ಬಿಸ್ನೆಸ್ ನಾವು ಇವತ್ತು ಹೇಳ್ತೀವಿ. ಯಾಕೆಂದರೆ ಜನಗಳು ಮಾತುಗಳು, ಆಮೇಲೆ ನಿಮ್ಮ ವಿಷನ್ನು, ಕ್ರಿಯೇಟಿವ್ ಆ ಥರ ಇದೆ. ನಿಮ್ಮ ಬೇರೆ ನಮ್ಮ ಉಪೇಂದ್ರ ನೆಕ್ಸ್ಟ್ ಡೈರೆಕ್ಷನ್ ಮಾಡೋದು ನನ್ನ ಆಸೆ ಇದೆ. ವೆರಿ ಗುಡ್ಡು, ತುಂಬ ಒಳ್ಳೆಯದಾಗಿ. ಇವತ್ತು ಸಂಕ್ರಾಂತಿ ಆಗಸ್ಟ್ 15 ಸ್ವಾತಂತ್ರ್ಯ ಬಂದಿದೆ. ನಿಮ್ಮ ಸಿನಿಮಾ ತುಂಬ ಚೆನ್ನಾಗಿರ್ತದೆ. ಇಡೀ ಚಿತ್ರರಂಗ ಎದುರು ನೋಡ್ತಾ ಇರ್ತದೆ. ನಮ್ಮ ಸೌತ್ ಇಂಡಿಯಾ ಅಲ್ಲ, ನಾರ್ತ್ ಇಂಡಿಯಾದಲ್ಲಿ ತುಂಬ ಚೆನ್ನಾಗಿ ಹೋಗಿ ಈ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅರ್ಜುನ್ ಜನ್ಯ ರಿಯಲಿ ಗ್ರೇಟ್ ಪರ್ಸನ್ನು, ತುಂಬ ಚೆನ್ನಾಗಿ ಸಿನಿಮಾ ಮಾಡೋದು. ನಾನು ಅರ್ಜುನ್ ಜನ್ಯ ಈ ರೇಂಜ್ ಮಾಡ್ತಾರೆ ಅಂದ್ಕೊಂಡಿರಲಿಲ್ಲ. ನಿಜವಾಗ ನಾನು ಅರ್ಜುನ್ ಜನ್ಯ ಬರೀ ಹಾಡುಗಳು ಮಾಡ್ತಾರೆ ಅಂದ್ಕೊಂಡಿದ್ದೆ. ನಮ್ಮಲ್ಲಿ ಮೋಸ್ಟ್ಲಿ ಇನ್ನೊಬ್ಬರು ಪ್ರಶಾಂತ್ ನೀರು ಉಟ್ಕೊಂಡ್ರು ಅಂತ ಕಾಣುತ್ತೆ. ನಾನು ಗಂಡಿಗೆ ಆ ಥರ ಕಾಣ್ತಾ ನಿಜವಾಗ್ಲೂ ಸರ್. ನಾನೊಬ್ಬ ನಿರ್ಮಾಪ, ನಾನೊಂದು 50 ಸಿನಿಮಾ ಮಾಡಿದ್ದೀನಿ, ನಿರ್ಮಾಪ ನೋಡಿದ್ದೀನಿ. ಏನು ಶಾರ್ಟ್ಸ್ ತೆಗೆದವ್ರೆ, ಆಮೇಲೆ ವಿಷನ್ ಇದೆ, ತಾಳ್ಮೆ ಇದೆ. ನಿಜವಾಗ್ಲೂ ಅವರು ಕನ್ನಡ ಚಿತ್ರಕ್ಕೆ ಒಂದು ಆಸ್ತಿ ಅಂತ ಹೇಳ್ತೀನಿ. ನಿಮ್ಮೆಲ್ಲರ ಸಹಕಾರ ಸಂಪೂರ್ಣ ಇಡೀ ಚಿತ್ರರಂಗದಲ್ಲಿ, ಎಕ್ಸ್ಪೆಷಲಿ ಇವತ್ತು ಬಂದ ನಾನು ರಮೇಶ್ ರೆಡ್ಡಿಯವರಿಗೆ ತುಂಬ ಒಳ್ಳೆಯದಾಗಲಿ. ಯಾಕೆಂದರೆ ಅವರು ಒಳ್ಳೆ ಸರಳ ಮನಸ್ಸರು, ಯಾರಿಗೂ ನೋಯಿಸೋದು ಇಲ್ಲ. ಅವರು ಸಿನಿಮಾನ ಇಷ್ಟಪಡ್ತಾರೆ. ಅವ್ರು ಬರೇ ಬೇರೆ ರೀತಿಯಲ್ಲಿದ್ರು ಚಿತ್ರಕ್ಕೆ ದಯವಿಟ್ಟು ಎಲ್ಲರೂ ಬರಬೇಕು, ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು, ನಮ್ಮ ಚಿತ್ರಕ್ಕೆ ಚೆನ್ನಾಗಿ ಬೆಳಿಬೇಕು ಅಂತ ಹೇಳಿ ಜೈ ಕರ್ನಾಟಕ ಮಾತು. ನಮ್ಮ ನಿರ್ದೇಶಕರು ಬಾಂಬೆ ಹೋಗ್ತಾರೆ, ಇಲ್ಲಿರೋರು ಬಿಟ್ಬಿಟ್ಟು ದಯವಿಟ್ಟು ಇಲ್ಲಿರೇ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಮಂಜು ಸರ್. ಇಂದ್ರಜಿತ್ ಸರ್, ಇಲ್ಲಿ ಬಂದಿರೋಂಥ ಎಲ್ಲ ಮಾಧ್ಯಮ ಮಿತ್ರರೇ ಮತ್ತು ನಮ್ಮ ಕನ್ನಡ ಚಿತ್ರರಂಗದ ಪ್ರತಿಯೊಬ್ಬ ಸದಸ್ಯರೇ, ಗೆಳೆಯರೇ,
ಒಂದು 45 ಅನ್ನೋ ಸಿನಿಮಾ ನಿಮಗೆಲ್ಲ ಗೊತ್ತಿದೆ, ಈಗಾಗಲೇ ಒಂದು ದೊಡ್ಡ ಸಂಚಲನ ಉಂಟು ಮಾಡ್ತಾ ಇದೆ. ಯಾಕೆ ಅಂತಂದರೆ ಇಡೀ ಭಾರತದ ಚಿತ್ರರಂಗ ಒಂದು ಕರ್ನಾಟಕದ ಚಿತ್ರರಂಗದ ಹತ್ರ ಒಂದು ತಿರುಗಿ ನೋಡೋದು ಯಾಕೆ ಅಂತಂದರೆ 3 ಜನ ಹೀರೋಸ್, ಅದು 3 ಸಿನಿಮಾ ಅಲ್ಲ, ಒಂದೇ ಸಿನಿಮಾನಲ್ಲಿ ಸೇರಿ ಮಾಡ್ತಾ ಇರೋದು. ಇಡೀ ಚಿತ್ರರಂಗದವರು ಶಾಕಿಂದ ನೋಡ್ತಾರೆ. ಯಾಕೆಂತಂದರೆ 3 ಜನ ಹೀರೋಗಳನ್ನ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಸೇರಿಸೋದು ತುಂಬ ಕಷ್ಟ. ಅಂಥದ್ರಲ್ಲಿ ಅರ್ಜುನ್ ಜನ್ಯ ಅವರು ಮತ್ತು ಮುಖ್ಯವಾಗಿ ನಮ್ಮ ರಮೇಶ್ ರೆಡ್ಡಿ ಅವರು 3 ಜನ ದೊಡ್ಡ ಸೂಪರ್ ಸ್ಟಾರ್ಸ್ನ ಸೇರಿಸಿರೋದು. ಅದು ಉಪ್ಪಿ ಸರು, ರಾಜ್ ಬಿ ಶೆಟ್ಟಿ ಮತ್ತು ನಮ್ಮ ಶಿವಣ್ಣ ಅವ್ರು 3 ಜನ ಸೇರ್ ಮಾಡ್ತಾ ಇರೋ ಸಿನಿಮಾ ಇವತ್ತು ಇಡೀ ಚಿತ್ರರಂಗ, ಭಾರತದ ಚಿತ್ರರಂಗ, ನಮ್ಮ ಕನ್ನಡ ಚಿತ್ರರಂಗ ಕಡೆ ತಿರುಗಿ ನೋಡೋ ಹಂಗೆ ಮಾಡಿರೋ ಸರ್ ಉಪ್ಪಿ ಸರ್ ಇಲ್ಲಿದ್ದಾರೆ ನಮ್ಮ ಜೊತೆ. ದೊಡ್ಡ ಸಾಹಸಗಳನ್ನ ಮಾಡಿರೋದು ಈ 3 ಜನ ಹೀರೋ ಸೇರಿರೋದು. ಮಂಜು ಅವ್ರು ಹೇಳ್ದಂಗೆ 100 ಕೋಟಿ ಅಲ್ಲ, 200 ಕೋಟಿ ಅಲ್ಲ, 1000 ಕೋಟಿ ಮಾಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಆ ಥರ ಒಂದು ಸಾಹಸ ಮಾಡಿರೋದು ನಮ್ಮ ರಮೇಶ್ ರೆಡ್ಡಿ ಅವರು. ರಮೇಶ್ ರೆಡ್ಡಿ ಅವರು ನಿಮಗೆ ಗೊತ್ತಿದೆ, ಇವತ್ತು ಒಂದು ನಮ್ಮ ಕನ್ನಡ ಚಿತ್ರರಂಗದ 4 ಸ್ತಂಭ, ಒಂದು KVN ಸರು, ಒಂದು ಹೊಂಬಾಳೆ, ಒಂದು KRG ಮತ್ತು ರಮೇಶ್ ರೆಡ್ಡಿ. ನಮ್ಮ ಕನ್ನಡ ಚಿತ್ರರಂಗದ 4 ಬಲವಾದ ಸ್ತಂಭ ಇವತ್ತಿರೋದು. ಅದರಲ್ಲಿ ಇವತ್ತು ನಮ್ಮ ಜೊತೆಗಿರೋದು KVN ಅವರಿದ್ದಾರೆ, ರಮೇಶ್ ರೆಡ್ಡಿ ಅವರಿದ್ದಾರೆ. ರಮೇಶ್ ರೆಡ್ಡಿ ಅವರಂತೂ ಒಂದು ಗಾರೆ ಕೆಲಸ ಮಾಡಿಕೊಂಡು ಬೆವರು ಸುರಿಸಿ ಕೆಲಸ ಮಾಡಿ ಇವತ್ತು ಒಂದು ಇಡೀ ಭಾರತದ ಚಿತ್ರರಂಗದಲ್ಲೇ ಈ ಥರ ಒಂದು ದೊಡ್ಡ ಸಿನಿಮಾ. ಯಾಕೆಂದರೆ ನಾನು ಯಾಕೆ ಇಷ್ಟೊಂದು ಹೊಗಳ್ತಾ ಇದ್ದೀನಿ ಅಂದರೆ ಕೆಲವು ತುಣುಕುಗಳು ತೋರಿಸಿದ್ದಾರೆ, ಅದ್ಭುತವಾಗಿ ಮೂಡಿ ಬಂದಿದೆ. ಅದು ಯಾವ ಥರ ಒಂದು VFX ಮಾಡ್ತಾ ಇದ್ದಾರೆ ಅಂದರೆ ನನಗೆ ಶಾಕ್ ಆಯಿತು. ಯಾಕೆಂತಂದರೆ ಒಂದು ಆ್ಯಕ್ಷನ್ ಮಾಡಿದ್ದಾರೆ ಉಪ್ಪಿ ಸರು ಮತ್ತು ಶಿವಣ್ಣ ಸರು. ಆ ಕ್ಲಿಪ್ಪಿಂಗ್ಸು ಕ್ಯಾನಡದ VFX ಕಂಪನಿ, ಹಾಲಿವುಡ್ ಸಂಸ್ಥೆ ಮಾಡಿರುವಂಥ ಸಂಸ್ಥೆ ಇವತ್ತು 45 ಸಿನಿಮಾ ಮಾಡ್ತಾ ಇರೋದು. ಅದರಲ್ಲಿ ನೀವು ಕಲ್ಪನೆ ಮಾಡ್ಕೊಳ್ಳಿ ಯಾವ ಥರ ಒಂದು ಬಜೆಟಿನ ಸಿನಿಮಾ ಇದು ಅಂತ. ಯಾರು ಆ ಕಂಪನಿಗೆ ಕಡೆ ತಿರುಗಿ ಒಂದು ಸಣ್ಣ ಕೆಲಸ ಮಾಡಿಸ್ಕೊಳ್ಳೋಕ್ಕಾಗಲ್ಲ. ಅಂಥದ್ರಲ್ಲಿ ಇಷ್ಟು ದೊಡ್ಡ ಆ್ಯಕ್ಷನ್ ಸೀಕ್ವೆನ್ಸಸ್ ಮಾಡುವಂಥ ರವಿ ವರ್ಮಾ ಅವರು ಆ ಒಂದು VFX CGನ ಅಲ್ಲಿ ಕ್ಯಾನಡಿಯನ್ ಕಂಪನಿಯಲ್ಲಿ ಮಾಡಿಸಿ ಇಲ್ಲಿ ಬಂದಿರೋದು. ಒಂದು ಶಿವಣ್ಣ ಮತ್ತು ಉಪ್ಪಿ ಸರ್ನ ಒಂದು ವಿಭಿನ್ನವಾದ ಪಾತ್ರಗಳಲ್ಲಿ ನೋಡ್ಬೋದು. ಮತ್ತು ಅದಕ್ಕಿಂತ ವಿಭಿನ್ನ ಪಾತ್ರ ನಮ್ಮ ರಾಜ್ ಬಿ ಶೆಟ್ಟಿ. ಪ್ರತಿಯೊಂದು ಸಿನಿಮಾಗಳಲ್ಲೂ ಒಂದು ಎಕ್ಸ್ಪೆರಿಮೆಂಟ್ಸ್ಗಳು ಮಾಡ್ತಾ ಬೆಳೀತಾ ಇರೋದು, ಅವ್ರದೇ ಒಂದು ಸ್ಥಾನ ಮಾಡುವಂಥ ರಾಜ್ ಬಿ ಶೆಟ್ಟಿನೂ ಅದ್ಭುತವಾಗಿ ಮಾಡಿದ್ದಾರೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಕನ್ನಡದ ಆಸ್ತಿ ನಮ್ಮ ಅರ್ಜುನ್ ಜನ್ಯ. ಸಂಗೀತದಲ್ಲಂತೂ ಒಂದೊಂದು ಸಾಂಗ್ಗಳು ಹಿಟ್ ಕೊಟ್ಟು ಒಂದೊಂದು ಸಿನಿಮಾದ ಒಂದೊಂದು ಸಾಂಗ್ಸನ್ನು ಅದ್ಭುತ. ಒಂದೊಂದು ಇವತ್ತು ಆಡಿಯೋ ಕಂಪನಿಗಳು ಭಾರತದ ಒಂದು ದೊಡ್ಡ ಕಂಪನಿಯಾಗಿ ಬೆಳೆಯೋಕೆ ಮಾಡಿರೋಂಥದ್ದು ಒಂದು ಅಳಿಲು ಸೇವೆ ಅಂತ ಹೇಳಲ್ಲ, ದೊಡ್ಡ ಸಾಹಸ ಮಾಡುವಂಥ ಅರ್ಜುನ್ ಜನ್ಯ ಅವರು ಇಷ್ಟು ದೊಡ್ಡ ನಿರ್ದೇಶಕರಾಗಿ ಈ ಥರ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಅಂದರೆ ನನಗೆ ಶಾಕ್ ಆಯಿತು. ದೊಡ್ಡ ಬಜೆಟಿನ ಸಿನಿಮಾ ನೀವೆಲ್ಲ ಸಪೋರ್ಟ್ ಮಾಡಬೇಕು. ಯಾಕೆ ಅಂತಂದರೆ ಇದು ಬರೀ ಕರ್ನಾಟಕದ ಸಿನಿಮಾ ಅಲ್ಲ, ಭಾರತದ ಸಿನಿಮಾ ಮತ್ತು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಹೆಮ್ಮೆ ಪಡುವಂಥ ಒಂದು ಸಿನಿಮಾ. ಕಂಗ್ರ್ಯಾಚುಲೇಷನ್ ಸರ್. ಮತ್ತು ಇವತ್ತು ನಮ್ಮ ಜೊತೆ ಬಂದು ಟೀಸರ್ ಲಾಂಚ್ ಮಾಡ್ತಾ ಇದ್ದಾರೆ ನಮ್ಮ ರಾಮಲಿಂಗನ್ ಟೀಸರು. ನಾನು ಅವ್ರ ಕಾನ್ಸ್ಟಿಟ್ಯೂನ್ಸಿಲೇ ಇರೋದು. ಒಂದು ಅದ್ಭುತವಾದ ಡೆವಲಪ್ಮೆಂಟ್ ಮಾಡಿ ಆ ಕಾನ್ಸ್ಟಿಟ್ಯೂನ್ಸಿನ ಒಂದು ಮಾಡೆಲ್ ಕಾನ್ಸ್ಟಿಟ್ಯೂನ್ಸಿಯಾಗಿ ಮಾಡಿದ್ದಾರೆ ನಮ್ಮ BTM ಲೇಔಟ್ನ. ಪ್ರತಿಯೊಂದು ರೋಡು ಒಂದು ಫಾರಿನ್ ರೋಡ್ಸ್ ಥರ ಇದೆ. ಪ್ರತಿಯೊಂದು ಪಾರ್ಕ್ಗಳು ಕೂಡ ಅದ್ಭುತವಾಗಿ ಎಂಜಾಯ್ ಮಾಡ್ಬೋದು. ಆ ಥರ ಒಂದು ಕಾನ್ಸ್ಟಿಟ್ಯೂನ್ಸಿ ನೀವು ಡೆವಲಪ್ ಮಾಡಿ ಯಾರೇ ಮಾಡ್ಬೋದು. ಫೋನು ಸಾಮಾನ್ಯರು ಫೋನ್ ಮಾಡಿದ್ರೆ ಸ್ವತಃ ಅವ್ರ PA ಎತ್ತೋದಿಲ್ಲ, ಅವರೇ ಎತ್ತಿಬಿಟ್ಟು ಆನ್ಸರ್ ಮಾಡ್ತಾರೆ. ಇವಾಗಲೂ ಎಲ್ಲಿದ್ದೀರಾ ಸರ್ ಅಂದರೆ ಅವರೇ ಕಾರ್ಯಕ್ರಮದಲ್ಲಿದ್ದು ಫೋನ್ ತಗೊಂಡು ಇನ್ನೊಂದು 10 ನಿಮಿಷ ಬರ್ತಾ ಇದೀನಿ ಸರ್ ಅಂತಂದ್ರು. ಸರ್ ನೀವು ಅದು ನಿಜವಾದ ರಾಜಕಾರಣಿಯ ಒಂದು ದೊಡ್ಡ ಒಂದು ಯಶಸ್ಸು ಅಂದರೆ ಸಾಮಾನ್ಯರಿಗೆ ಸಿಗೋಂಥ ಒಬ್ಬ ರಾಜಕಾರಣಿ. ಅದಕ್ಕೆ ಇವತ್ತು 40 ವರ್ಷ ಆಯ್ತಾ ಸರ್ ನೀವು ರಾಜಕಾರಣಕ್ಕೆ ಬಂದು? ಅದಕ್ಕಿಂತ ಜಾಸ್ತಿ ಆಯಿತು ಅನ್ಸುತ್ತೆ. ಯಾಕೆಂದ್ರೆ ನಾನು ತುಂಟಾಟ ಮಾಡಿದಾಗ ಜಯನಗರ್ ಕಾನ್ಸ್ಟಿಟ್ಯೂನ್ಸಿ MLA ಆಗಿದೆ. ಅವಾಗ ಕರೆಸಿ ಒಬ್ಬ ಯುವ ಪ್ರತಿಭೆ, ಯುವ ನಿರ್ದೇಶಕರಿಗೆ ಸನ್ಮಾನ ಮಾಡಿದ್ರು. ಇವತ್ತು ನಮ್ಮ ಜೊತೆಗೆ ಬಂದು ಈಗ ಒಂದು ಟೀಸರ್ನ ಲಾಂಚ್ ಮಾಡ್ತಾ ಇರೋದು ತುಂಬ ಧನ್ಯವಾದಗಳು ಸರ್. ನಮ್ಮ ಜೊತೆ ಸಂಜಯ್ ಗೌಡ ಇದ್ದಾರೆ, ಯುವ ರಾಜಕಾರಣಿ, ನಮ್ಮ ಭವಿಷ್ಯದ ನಾಯಕ ಅಂತ ಹೇಳ್ಬೋದು. ಥ್ಯಾಂಕ್ ಯು ಎವ್ರಿಬಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ಕಾಲಿಂಗ್ ಮೀ. ಆ್ಯಂಡ್ ಒಂದು ರೇರ್ ಒಂದು ಕಾಂಬಿನೇಷನ್ ಇದೆ ಇಲ್ಲಿ. ಅರ್ಜುನ್ ಜನ್ಯ ಜೊತೆ ಯಾವಾಗಲೂ ಸೇರಿದ್ರೆ ಅನುಶ್ರೀ ಅವರು, ಅದು ಡೆಫಿನೆಟ್ಲಿ ಸೂಪರ್ ಹಿಟ್ ಕಾರ್ಯಕ್ರಮ ಇರ್ಬೋದು, ಸಿನಿಮಾ ಇರ್ಬೋದು. ಡೆಫಿನೆಟ್ಲಿ ಅನುಶ್ರೀ, ಥ್ಯಾಂಕ್ ಯು ಫಾರ್ ಗ್ರೇಸಿಂಗ್ ದಿಸ್ ಅಕೇಶನ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸತ್ಯವಾದ ಮಾತು ಸರ್, ಸತ್ಯವಾದ ಮಾತು.